ಮರ್ಡರ್ ಕೇಸ್ ದಿನದಿಂದ ದಿನಕ್ಕೆ ಅನಿರೀಕ್ಷಿತ ತಿರುವುಗಳನ್ನ ಪಡ್ಕೊಳ್ತಾ ಇದೆ. ಡಿ ಗ್ಯಾಂಗ್ನ ಕ್ರೌರ್ಯ ರೂಪ ದರ್ಶನ ರೇಣುಕಾ ಹತ್ಯೆ ಪ್ರಕರಣಕ್ಕೆ ತರಹೇವಾರಿ ಟ್ವಿಸ್ಟ್ಗಳನ್ನ ಕೊಡ್ತಾ ಇದೆ. ಆದ್ರೆ ಕೇಸ್ನ ಎಲ್ಲಾ ತಿರುವುಗಳು, ಎಲ್ಲಾ ಟ್ವಿಸ್ಟ್ಗಳು ನೇರವಾಗಿ ಲಿಂಕ್ ಆಗ್ತಾ ಇರೋದು ಡೆವಿಲ್ ನಾಯಕ ದರ್ಶನ್ಗೆನೆ. ಹಾಗಾಗಿ ಡಿ ಗ್ಯಾಂಗ್ನ ಆ ಡಿ ಬಾಸ್ ಸುತ್ತಲೂ ಈಗ ಕಾನೂನಿನ ಅಭೇದ್ಯ ಕೋಟೆಯನ್ನೇ ಪೊಲೀಸರು ನಿರ್ಮಿಸಿದ್ದಾರೆ. ಪೊಲೀಸರು ಡಿ ಗ್ಯಾಂಗ್ ವಿರುದ್ಧ, ಸ್ಪೆಷಲಿ ಡಿ ಗ್ಯಾಂಗ್ನ ಆ ಮಹಾ ಮಾರ್ಗದರ್ಶನ ವಿರುದ್ಧ ಜಡಿದಿರುವಂತಹ ಕೇಸ್ಗಳನ್ನ ನೀವು ನೋಡಲೇಬೇಕು, ಕೇಳಿಸಿಕೊಳ್ಳಲೇಬೇಕು. ಹಾಗಾದ್ರೆ ದರ್ಶನ್ ಅಂಡ್ ಗ್ಯಾಂಗ್ ವಿರುದ್ಧ ಪೊಲೀಸರು ಸೇರಿಸಿರುವಂತಹ ಆ ಸ್ಟ್ರಾಂಗ್ ಸೆಕ್ಷನ್ಗಳಾದ್ರೂ ಯಾವುದು? ಅದರಿಂದ ಕಾಟೇರಾಗೆ ಕಂಟಕ ಫಿಕ್ಸಾ? ಆ ಬಗ್ಗೆ ಡೀಟೇಲ್ ರಿಪೋರ್ಟ್ ನಿಮ್ಮ ಮುಂದೆ. ಪೊರ್ಕಿಗೆ ಕಾನೂನಿನ ಚಡಿಯೇಟು ಫಿಕ್ಸ್. ಒಂದಲ್ಲ ಎರಡಲ್ಲ 10 ಕೇಸ್ ನಲುಕಿದ ಡೆವಿಲ್ ಬಾಸ್. ಕರ್ಮ ಬಿಟ್ರು ಕಾನೂನು ಬಿಡೋ ಮಾತೇ ಇಲ್ಲ. ಡಿ ಗ್ಯಾಂಗ್ ನಾಯಕನಿಗೆ ಒಳಗೊಳಗೆ ಪುಕ್ಕ ಪುಕ್ಕ. ಕರ್ಮ ಬಿಟ್ರು ಕಾನೂನ್ ಬಿಡಲ್ಲ, ಕಾನೂನ್ ಬಿಟ್ರು ಕರ್ಮ ಬಿಡೋದೇ ಇಲ್ಲ ಅನ್ನೋ ಮಾತು ಬಹಳ ಹಿಂದಿನಿಂದಾನೂ ಚಾಲ್ತಿಯಲ್ಲಿದೆ. ಹಾಗೆ ನೋಡಿದ್ರೆ ಈ ಎರಡೂ ಮಾತುಗಳು ಸತ್ಯಾನೆ. ಆದ್ರೆ ಬಹುತೇಕ ಸಂದರ್ಭಗಳಲ್ಲಿ ಈ ಎರಡು ಮಾತುಗಳ ಪೈಕಿ ಯಾವುದಾದ್ರೂ ಒಂದಷ್ಟೇ ಸತ್ಯವಾಗುತ್ತೆ. ಆದ್ರೆ ಕೆಲವು ಕೇಸ್ಗಳಲ್ಲಿ ಕರ್ಮ ಬಿಟ್ರು ಕಾನೂನ್ ಬಿಡೋದಿಲ್ಲ, ಕಾನೂನ್ ಬಿಟ್ರು ಕರ್ಮ ಬಿಡೋದೇ ಇಲ್ಲ ಅನ್ನೋ ಎರಡೂ ಮಾತುಗಳು ನಿಜವಾಗ್ಬಿಡುತ್ತೆ. ಅಂತಹ ಸ್ಪೆಷಲ್ ಕೇಸ್ ಡಿ ಗ್ಯಾಂಗ್ ಮತ್ತು ಡೆವಿಲ್ ನಾಯಕ ದರ್ಶನ್ ನದ್ದು. ಎಸ್, ದರ್ಶನ್ ರನ್ನ ಕರ್ಮ ಬಿಡೋದೇ ಇಲ್ಲ ನೋಡಿ ಅನ್ನೋದು ಒಂದ್ ಕಡೆಯ ವಾದವಾದ್ರೆ, ಕರ್ಮ ಬಿಟ್ರು ಕಾನೂನ್ ಮಾತ್ರ ದರ್ಶನ್ ರನ್ನ ಹಿಂಡಿ ಹಿಪ್ಪೆ ಮಾಡುತ್ತೆ ಅನ್ನೋದು ಮತ್ತೊಂದು ಕಡೆ ವಾದ. ಸದ್ಯದ ಬೆಳವಣಿಗೆಗಳನ್ನ ನೋಡ್ತಾ ಇದ್ರೆ ಈ ಎರಡೂ ವಾದಗಳು ದರ್ಶನ್ ಅಂಡ್ ಗ್ಯಾಂಗ್ ಕೇಸ್ ನಲ್ಲಿ ಸತ್ಯವಾಗುವಂತೆ ಕಾಣಿಸ್ತಾ ಇದೆ. ಈಗ ಕರ್ಮದ ಮಾತು ಒಂದ್ ಕಡೆ ಇಟ್ಟು ದರ್ಶನ್ ಅಂಡ್ ಗ್ಯಾಂಗ್ ಅನ್ನ ಕಾನೂನಿನ ಗಟ್ಟಿ ಸರಪಳಿ ಹೇಗೆ ಸುತ್ತಕೊಂಡಿದೆ ಅನ್ನೋದನ್ನ ನೋಡ್ತಾ ಹೋಗೋಣ. ಜೂನ್ 8ರಂದು ರೇಣುಕಾ ಸ್ವಾಮಿಗೆ ಚಿತ್ರಹಿಂಸೆ ಕೊಟ್ಟು ಆತನ ಮೇಲೆ ನರರೂಪ ರಾಕ್ಷಸರಂತೆ ಎರಗ್ಬಿದ್ದು ಅಮಾನುಷವಾಗಿ ಹತ್ಯೆ ಮಾಡಿದ್ದೀಗ ಜನಜನಿತ ವಿಚಾರ. ಅಷ್ಟೇ ಅಲ್ಲ, ಪಕ್ಕಾ ಪ್ರೊಫೆಷನಲ್ ರೌಡಿಗಳಂತೆ ಆ ಡೆವಿಲ್ ನಾಯಕ ಅಂಡ್ ಗ್ಯಾಂಗ್ ಮಾಡಿದಂತಹ ಪ್ಲಾನ್ ಇತ್ತಲ್ಲ, ಅದು ಯಾರನ್ನಾದ್ರೂ ಬೆಚ್ಚಿ ಬೀಳಿಸ್ತಾ ಇರುತ್ತಾ ಹೇಳಿ? ರೇಣುಕಾಸ್ವಾಮಿ ಹತ್ಯೆಯ ಕ್ರೂರ ಜಾಲ ಭೇದಿಸ್ತಾ ಹೋದಂತಹ ಪೊಲೀಸರೇ ಆ ಮಹಾನಾಯಕ ಮಾಡಿದ್ದಾರೆ ಎನ್ನಲಾಗ್ತಾ ಇರುವಂತಹ ಗನಂದಾರಿ ಕೆಲಸಕ್ಕೆ ದಂಗಾಗ್ ಹೋಗಿದ್ದಾರೆ ಅಂತ ಹೇಳಲಾಗ್ತಿದೆ. ಪೊಲೀಸರೇ ಹುಬ್ಬೇರಿಸಿರುವಾಗ ಜನಸಾಮಾನ್ಯರು ಆಶ್ಚರ್ಯದ ಕಣ್ಣಿನಿಂದ ಈ ಎಲ್ಲಾ ಬೆಳವಣಿಗೆಗಳನ್ನ ನೋಡ್ತಾ ಇರೋದು ವಿಶೇಷ ಏನಲ್ಲ ಬಿಡಿ. ಇನ್ನು ನ್ಯಾಯಾಲಯದಲ್ಲಿ ಈ ಕೇಸ್ ನಿಲ್ಲೋದಿಕ್ಕೆ ಬೇಕಾದಂತಹ ಬಹುತೇಕ ಎವಿಡೆನ್ಸ್ಗಳನ್ನ ಪೊಲೀಸರು ಈಗಾಗಲೇ ಸಂಗ್ರಹಿಸಿದ್ದಾರಂತೆ. ಅದರ ಆಧಾರದ ಮೇಲೆನೆ ಈಗ ದರ್ಶನ್ ಅಂಡ್ ಗ್ಯಾಂಗ್ಗೆ ಕಾನೂನಿನ ಚಡಿಯೇಟು ಕೊಡೋದಿಕ್ಕೆ ಕಾಕಿ ಪಡೆ ಮುಂದಾಗಿದೆ. ಒಂದಲ್ಲ ಎರಡಲ್ಲ ಸುಮಾರು 10 ಕೇಸ್ಗಳಲ್ಲಿ ಡಿ ಗ್ಯಾಂಗ್ ಅಂಡ್ ಡಿ ನಾಯಕನನ್ನ ಫಿಟ್ ಮಾಡೋದಿಕ್ಕೆ ಪೊಲೀಸರು ಸಜ್ಜಾಗಿದ್ದಾರಂತೆ. ಅಯ್ಯೋ ದುರ್ವಿಧಿಯೇ, ತಲೆ ಮೇಲೆ ಕೈ ಹೊತ್ತು ಕೂತ್ರ ದರ್ಶನ್ ಇನ್ನೇನು ಮಾಡಿದ್ರೂ ನೀರಲ್ಲಿ ಹೋಮ ಮಾಡ್ತಂತೆ. ಡಿ ಗ್ಯಾಂಗ್ ಸುತ್ತ ನಿರ್ಮಾಣವಾಯಿತು ಕಾನೂನಿನ ಕಠಿಣ ಕೋಟೆ. ಕೊಲೆ, ಕಿಡ್ನಾಪ್, ಸಾಕ್ಷಿ ನಾಶ ಸೇರಿ 10 ಸೆಕ್ಷನ್ ದಾಖಲು. ಹೌದು, ಜೂನ್ 11ರಂದು ದರ್ಶನ್ ಕೊಲೆ ಕೇಸ್ನಲ್ಲಿ ಅಂಧರಾಗಿದ್ದಾರೆ ಅನ್ನೋ ಸುದ್ದಿ ಬಂದಾಗ ಎಲ್ಲರೂ ಅಚ್ಚರಿಗೇನೋ ಒಳಗಾದ್ರೂ ಹೌದು. ಆದ್ರೆ ಈ ಕೇಸ್ ಈ ಹಂತಕ್ಕೆ ಬಂದ್ ನಿಲ್ಲುತ್ತೆ ಅಂತ ಊಹಿಸಿರೋದು ಬಹಳ ಕಡಿಮೆ ಮಂದಿ. ಆದ್ರೆ ಪೊಲೀಸರು ಅತ್ಯಂತ ದಕ್ಷವಾಗಿ ಪ್ರಾಮಾಣಿಕ ತನಿಖೆ ಮಾಡಿದ್ರ ಪರಿಣಾಮ ಈ ಹೈ ಪ್ರೊಫೈಲ್ ಕೇಸ್ ದಿನದಿಂದ ದಿನಕ್ಕೆ ಸ್ಟ್ರಾಂಗ್ ಆಗ್ತಾನೆ ಹೋಗ್ತಿದೆ. ಇದನ್ನೆಲ್ಲ ನೋಡ್ತಾ ಇರುವಂತಹ ಡಿ ಗ್ಯಾಂಗ್ನ ಮಹಾ ಮಾರ್ಗದರ್ಶಕ ಅಯ್ಯೋ ದುರ್ವಿಧಿಯೇ ಅಂತ ತಲೆ ಮೇಲೆ ಕೈ ಹೊತ್ತು ಕೂತಿದ್ದಾರೋ ಏನೋ. ಈಗ ತಲೆ ಮೇಲೆ ಕೈ ಹೊತ್ತು ಕೂತ್ರು, ಎದೆ ಬಗ್ದು ಹೃದಯದ ಮೇಲೆ ಕೈಯಾಡಿಸಿ ಸಮಾಧಾನ ಮಾಡಿಕೊಂಡ್ರು ನೋ ಯೂಸ್. ಎಸ್, ದರ್ಶನ್ ಇನ್ನೇನೇ ಮಾಡಿದ್ರು ಆ ಎಲ್ಲಾ ಪ್ರಯತ್ನಗಳನ್ನ ನಿಷ್ಫಲಗೊಳಿಸಬೇಕು ಅಂತಾನೆ ದಕ್ಷ ಪೊಲೀಸ್ ಪಡೆ ಅವರ ಸುತ್ತ ಕಾನೂನಿನ ಸೆರೆ ಕೋಟೆಯನ್ನೇ ಕಟ್ಟಿಬಿಟ್ಟಿದ್ದಾರೆ. ದರ್ಶನ್ ಅಂಡ್ ಗ್ಯಾಂಗ್ ವಿರುದ್ಧ ಕೇಸ್ಗಳು: ಸೆಕ್ಷನ್ 302 ಕೊಲೆ ಕೇಸ್, ಸೆಕ್ಷನ್ 364 ವ್ಯಕ್ತಿ ಅಪಹರಣ, ಸೆಕ್ಷನ್ 201 ಸಾಕ್ಷಿ ನಾಶ, ಸೆಕ್ಷನ್ 120B ಒಳಸಂಚು, ಸೆಕ್ಷನ್ 355 ಒತ್ತಡ ಹೇರಿ ಹತ್ಯೆ, ಸೆಕ್ಷನ್ 384 ಸುಲಿಕೆ, ಸೆಕ್ಷನ್ 143 ಕಾನೂನು ಬಾಹಿರ ಸಭೆ, ಸೆಕ್ಷನ್ 147 ಗಲಭೆ, ಸೆಕ್ಷನ್ 148 ಮಾರಕ ಆಯುಧಗಳ ಬಳಕೆ, ಸೆಕ್ಷನ್ 149 ಗುಂಪು ಸೇರಿ ಹಲ್ಲೆ. ಎಸ್, ಡಿ ಗ್ಯಾಂಗ್ ವಿರುದ್ಧ ಇಷ್ಟು ಕೇಸ್ಗಳನ್ನ ಜಡಿದಿದ್ದಾರಂತೆ ಪೊಲೀಸರು. ದರ್ಶನ್ ಮೇಲೆ ಕೂಡ ಈ ಪೈಕಿ ಬಹುತೇಕ ಸೆಕ್ಷನ್ಗಳು ದಾಖಲಾಗಿವೆ. ಒಂದೊಮ್ಮೆ ಈ ಕೇಸ್ಗಳಲ್ಲಿ ದರ್ಶನ್ ಪಾತ್ರ ಸಾಬೀತಾದ್ರೆ ಡಿ ಬಾಸ್ ಕತೆ ಮುಗಿತು ಅಂತಾನೆ ಅನ್ಕೊಳ್ಳಿ. ಯಾವ ಪಿಕ್ಚರು ಇಲ್ಲ, ಯಾವ ಆದರ್ಶದ ಡೈಲಾಗ್ಸೂ ಇಲ್ಲ, ಡಿ ಬಾಸ್ ಅಂತ ಜೈಕಾರನೂ ಇಲ್ಲ. ಆರ್ ನಗರದ ಮನೆ ಬಿಟ್ಟು ಪರಪ್ಪನ ಅಗ್ರಹಾರದ ಸೆರೆಮನೆಯಲ್ಲಿಯೇ ಅವರ ಕಾಯಂ ನಿವಾಸ ಆಗೋದಂತೂ ಸುಳ್ಳಲ್ಲ.
ಹೌದಾ, ಅಷ್ಟು ಬಲಿಷ್ಠಾನ ಈ ಸೆಕ್ಷನ್ಗಳು, ಅಷ್ಟು ಗಟ್ಟಿನ ಈ ಕೇಸ್ಗಳು ಅಂತ ಕೇಳಿದ್ರೆ ಅದಕ್ಕೆ ಉತ್ತರ ಹೌದು. ತನಿಖೆ ಪ್ರಾರಂಭದಲ್ಲಿ ಇದ್ದದ್ದು 2 ಸೆಕ್ಷನ್, ಈಗ ಬರೋಬ್ಬರಿ 10 ಸೆಕ್ಷನ್ಗಳಡಿ ಡಿ ಗ್ಯಾಂಗ್ ಲಾಕ್. ಯಾವ ಸೆಕ್ಷನ್ಗೆ ಎಷ್ಟು ಶಿಕ್ಷೆ, ಆ ಸೆಕ್ಷನ್ ಹಾಕಿದ್ದೇಕೆ? ಎಸ್, ದರ್ಶನ್ ಮತ್ತು ಆತನ ಗ್ಯಾಂಗ್ ವಿರುದ್ಧ ಪೊಲೀಸರು ಜಡಿತಿರುವಂತಹ ಸೆಕ್ಷನ್ಗಳು ಅಂತಿಂತವಲ್ಲ. ಒಂದೊಮ್ಮೆ ಅವು ಸಾಬೀತಾಗ್ಬಿಟ್ರೆ ಜೀವನ ಪರ್ಯಂತ ದರ್ಶನ್ ಕಂಬಿ ಎಣಿಸಬೇಕಾಗಿ ಬರಬಹುದು. ಹೌದು, ನೀವು ಆಗ್ಲೇ ನೋಡಿದ ಆ 10 ಸೆಕ್ಷನ್ಗಳು ಇಡೀ ಐಪಿಸಿಯಲ್ಲೇ ಅತ್ಯಂತ ಬಲಿಷ್ಠ ಸೆಕ್ಷನ್ಗಳು. ತನಿಖೆಯ ಆರಂಭದಲ್ಲಿ ಕೊಲೆಗೆ ಸಂಬಂಧಿಸಿದಂತಹ ಸೆಕ್ಷನ್ 302 ಹಾಗೂ ಸಾಕ್ಷಿ ನಾಶಕ್ಕೆ ಸಂಬಂಧಿಸಿ ಸೆಕ್ಷನ್ 201 ಅಷ್ಟೇ ಪೊಲೀಸರು ದರ್ಶನ್ ಅಂಡ್ ಗ್ಯಾಂಗ್ ವಿರುದ್ಧ ದಾಖಲಿಸಿದ್ರು. ಆದರೆ ತನಿಖೆಯ ಜಾಡ್ ಹಿಡಿದು ಹೊರಟಂತಹ ಪೊಲೀಸರಿಗೆ ಸಿಕ್ಕ ಸಾಕ್ಷಿಗಳ ಆಧಾರದ ಮೇಲೆ ಡಿ ಅಂಡ್ ಗ್ಯಾಂಗ್ ಮೇಲೆ ಹೆಚ್ಚುವರಿ 8 ಸೆಕ್ಷನ್ಗಳನ್ನ ಪೊಲೀಸರು ದಾಖಲಿಸಿದ್ದಾರೆ. ಹಾಗಾದ್ರೆ ಆ ಸೆಕ್ಷನ್ಗಳು ಸಾಬೀತಾದ್ರೆ ದರ್ಶನ್ ಅಂಡ್ ಗ್ಯಾಂಗ್ಗೆ ಅದು ಹೇಗೆ ಎಫೆಕ್ಟ್ ಮಾಡುತ್ತೆ? ಹಾಗೆ ನೋಡಿದ್ರೆ ಜೈಲೂಟ ಉಣ್ಣೋದೊಂದೇ ಈ ಸೆಕ್ಷನ್ಗಳು ಸಾಬೀತಾದ್ರೆ ಆಗುವಂತಹ ಎಫೆಕ್ಟ್. ಆದ್ರೆ ಯಾವ ಸೆಕ್ಷನ್ಗೆ ಎಷ್ಟು ಶಿಕ್ಷೆ, ಆ ಸೆಕ್ಷನ್ಗಳನ್ನ ಡೆವಿಲ್ ಮೇಲೆ ಅಲ್ಲ ಡೆವಿಲ್ ಚಿತ್ರದ ನಾಯಕನ ಗ್ಯಾಂಗ್ ಮೇಲೆ ಯಾಕೆ ಹಾಕ್ಲಾಯ್ತು? ಬನ್ನಿ ನೋಡ್ತಾ ಹೋಗೋಣ. ಸೆಕ್ಷನ್ 302 ಕೊಲೆ, ಜೀವಾವಧಿ ಶಿಕ್ಷೆ. ಎಸ್, ದರ್ಶನ್ ವಿರುದ್ಧ ಹಾಗೂ ಆತನ ಸೋ ಕಾಲ್ಡ್ ಡಿ ಗ್ಯಾಂಗ್ ವಿರುದ್ಧ ಆರಂಭದಲ್ಲಿ ಇದ್ದಂತಹ ಮೊದಲೆರಡು ಸೆಕ್ಷನ್ಗಳ ಪೈಕಿ ಸೆಕ್ಷನ್ 302 ಕೂಡ ಒಂದು. ಎಸ್, ರೇಣುಕಾಸ್ವಾಮಿ ಮೇಲೆ ಪಟ್ಟಣಗಿರಿಯ ಶೆಡ್ನಲ್ಲಿ ಮಾರಣಾಂತಿಕ ಹಲ್ಲೆ ಮಾಡಿ ಆತನನ್ನ ಕೊಂದ ಆರೋಪದ ಅಡಿಯಲ್ಲಿ ಮೊದಲು ಕೊಲೆ ಕೇಸನ್ನ ದರ್ಶನ್ ಅಂಡ್ ಗ್ಯಾಂಗ್ ಮೇಲೆ ದಾಖಲಿಸಲಾಗಿತ್ತು. ಒಂದೊಮ್ಮೆ ಈ ಕೇಸ್ ಕೋರ್ಟ್ನಲ್ಲಿ ಸಾಬೀತಾದ್ರೆ ಡೆವಿಲ್ ಮುಖ ಬಯಲಾಗಿ ಜೀವಾವಧಿ ಶಿಕ್ಷೆಯಾಗುವುದಂತೂ ಫಿಕ್ಸ್ ಎನ್ನಲಾಗ್ತಾ ಇದೆ. ಇನ್ನು ಜೀವಾವಧಿ ಶಿಕ್ಷೆಯ ಅನುಸಾರ 16 ವರ್ಷ ಅಥವಾ 30 ವರ್ಷ ಅಥವಾ ಜೀವನ ಪರ್ಯಂತ ಜೈಲಿನಲ್ಲೇ ಇರಬೇಕಾಗತ್ತೆ. ಒಟ್ನಲ್ಲಿ 14 ವರ್ಷಕ್ಕಿಂತ ಹೆಚ್ಚಿನ ಸೆರೆವಾಸವಂತೂ ಜೀವಾವಧಿ ಶಿಕ್ಷೆಗೆ ಫಿಕ್ಸ್. ಒಂದೊಮ್ಮೆ ಕೊಲೆ ಆರೋಪ ಸಾಬೀತಾದ್ರೆ ದರ್ಶನ್ ಅಂಡ್ ಗ್ಯಾಂಗ್ಗೆ ಕನಿಷ್ಠ 14 ವರ್ಷ ಜೈಲ್ ಫಿಕ್ಸ್ ಅಂತ ಹೇಳಲಾಗ್ತಿದೆ. ಸೆಕ್ಷನ್ 201 ಸಾಕ್ಷಿ ನಾಶ, ಜೀವಾವಧಿ ಶಿಕ್ಷೆ. ಇನ್ನು ಕೇಸ್ನ ಪ್ರಾರಂಭದಲ್ಲಿ ದರ್ಶನ್ ಮೇಲೆ ಸೆಕ್ಷನ್ 201 ಕೂಡ ದಾಖಲಾಗಿತ್ತು. ಕೊಲೆಯಂತಹ ದುರುಳ ಕೃತ್ಯ ಮಾಡಿ ನಂತರ ಅದರ ಸಾಕ್ಷ್ಯನಾಶಕ್ಕೆ ಯಾರು ಮುಂದಾಗ್ತಾರೋ ಅವ್ರ ಮೇಲೆ ಸೆಕ್ಷನ್ 201 ಅನ್ನ ಪೊಲೀಸರು ಜಡಿತಾರೆ. ರೇಣುಕಾಸ್ವಾಮಿಯನ್ನ ಬಿಭತ್ಸವಾಗಿ ಕೊಂದಿರುವಂತಹ ಆರೋಪ ಅಷ್ಟೇ ಅಲ್ಲದೆ ಕೃತ್ಯ ಬೆಳಕಿಗೆ ಬರಬಾರದು ಅನ್ನೋ ಕಾರಣಕ್ಕೆ ಸಾಕ್ಷಿ ನಾಶವನ್ನು ದರ್ಶನ್ ಮಾಡಿದ್ದಾರೆ ಅನ್ನೋ ಆರೋಪ ಇದೆ. ಈ ಸೆಕ್ಷನ್ ಏನಾದ್ರೂ ಸಾಬೀತಾದ್ರೆ ಜೀವಾವಧಿ ಗ್ಯಾರಂಟಿ ಅಂತ ಹೇಳಲಾಗ್ತಾ ಇದೆ. ಸೆಕ್ಷನ್ 364 ವ್ಯಕ್ತಿ ಅಪಹರಣ, ಜೀವಾವಧಿ ಶಿಕ್ಷೆ. ಎಸ್, ಡಿ ಅಂಡ್ ಗ್ಯಾಂಗ್ ವಿರುದ್ಧ ಅತ್ಯಂತ ಸ್ಟ್ರಾಂಗ್ ಸೆಕ್ಷನ್ 364 ಅನ್ನ ಪೊಲೀಸರು ದಾಖಲಿಸಿಕೊಂಡಿದ್ದಾರೆ. ಹೌದು, ರೇಣುಕಾಸ್ವಾಮಿಯನ್ನ ಚಿತ್ರದುರ್ಗದಿಂದ ಬೆಂಗಳೂರಿಗೆ ಅಪಹರಿಸಿಕೊಂಡು ಬಂದಿದ್ರಿಂದ ಈ ಸೆಕ್ಷನ್ ಅನ್ನ ದಾಖಲಿಸಲಾಗಿದೆ. ಈ ಕಿಡ್ನಾಪ್ ಕೇಸ್ ಸಾಬೀತಾದ್ರೆ ಜೀವಾವಧಿ ಶಿಕ್ಷೆಗೆ ಒಳಗಾಗಬಹುದು. ಸೆಕ್ಷನ್ 120B ಒಳಸಂಚು, 2 ವರ್ಷ ಮೇಲ್ಪಟ್ಟು ಜೀವಾವಧಿ ಶಿಕ್ಷೆ ಕೂಡ ಆಗಬಹುದು. ರೇಣುಕಾಸ್ವಾಮಿಯನ್ನ ಮೊದಲೇ ಸಂಚು ಮಾಡಿ ದರ್ಶನ್ ಅಂಡ್ ಗ್ಯಾಂಗ್ ಕೊಲೆ ಮಾಡಿದ್ದಾರೆ ಅನ್ನೋ ಆರೋಪವೂ ಇದೆ. ಇದು ತನಿಖೆಯಲ್ಲಿ ಬೆಳಕಿಗೆ ಬಂದಿದೆ ಅಂತ ಹೇಳಲಾಗ್ತಾ ಇದೆ. ಹಾಗಾಗಿ ಒಳ ಸಂಚಿಗೆ ಸಂಬಂಧಪಟ್ಟಂತಹ ಸೆಕ್ಷನ್ 120B ಅನ್ನ ಪೊಲೀಸರು ಅಂಡ್ ಗ್ಯಾಂಗ್ ವಿರುದ್ಧ ದಾಖಲಿಸಿದ್ದಾರೆ. ಇನ್ನು ಈ ಕೇಸ್ ಸಾಬೀತಾದ್ರೂ ಕೂಡ 2 ವರ್ಷಕ್ಕಿಂತ ಹೆಚ್ಚಿನ ಜೈಲು ವಾಸವಂತೂ ಫಿಕ್ಸ್. ಇನ್ನು ಪ್ರಕರಣದ ತೀವ್ರತೆ ಮೇಲೆ ಈ ಶಿಕ್ಷೆ ಜೀವಾವಧಿ ತನಕ ವಿಸ್ತಾರ ಆಗಬಹುದು. ಸೆಕ್ಷನ್ 355 ಒತ್ತಡ ಹೇರಿ ಹತ್ಯೆ, 2 ವರ್ಷ ಜೈಲು. ಇನ್ನು ದರ್ಶನ್ ಅಂಡ್ ಗ್ಯಾಂಗ್ ಮೇಲೆ ಸೆಕ್ಷನ್ 355 ಕೂಡ ದಾಖಲಾಗಿದೆ. ಯಾರಾದ್ರೂ ಒಬ್ಬರ ಮೇಲೆ ಒತ್ತಡ ಹಾಕಿ ಅವರ ಕೊಲೆ ಮಾಡಲಾಗಿದ್ರೆ ಮಾತ್ರ ಈ ಸೆಕ್ಷನ್ ಸೇರಿಸ್ತಾರೆ ಪೊಲೀಸರು. ಸದ್ಯ ರೇಣುಕಾಸ್ವಾಮಿಯ ಮೇಲೆ ಒತ್ತಡ ಹಾಕಿನೇ ಕೊಲೆ ಮಾಡಿರೋದಕ್ಕೆ ಬಲವಾದಂತಹ ಸಾಕ್ಷಿಗಳು ಪೊಲೀಸರ ಬಳಿ ಇವೆ ಅಂತ ಹೇಳಲಾಗ್ತಾ ಇರೋದ್ರಿಂದಾನೆ ಈ ಸೆಕ್ಷನ್ ಹಾಕಲಾಗಿದೆ. ಈ ಕೇಸ್ ಸಾಬೀತಾದ್ರೆ 2 ವರ್ಷ ಜೈಲ್ ಫಿಕ್ಸ್. ಸೆಕ್ಷನ್ 384 ಸುಲಿಗೆ, 3 ವರ್ಷ ಜೈಲು. ಇನ್ನು ರೇಣುಕಾಸ್ವಾಮಿಯನ್ನ ಹತ್ಯೆ ಮಾಡಿದಷ್ಟೇ ಅಲ್ಲದೆ ಆತನ ಮೈಮೇಲಿದ್ದಂತಹ ಬೆಲೆ ಬಾಳುವ ಆಭರಣಗಳನ್ನು ಕೂಡ ಈ ಗ್ಯಾಂಗ್ನ ಗತಿಗೆಟ್ಟ ಸದಸ್ಯರು ದೋಚಿದ್ರು ಅನ್ನೋ ಮಾಹಿತಿ ಲಭ್ಯವಾಗಿತ್ತು. ಅದರ ಆಧಾರದ ಮೇಲೆ ಸುಲಿಗೆ ಕೇಸನ್ನ ದಾಖಲು ಮಾಡಿರಬಹುದು ಅಂತ ಹೇಳಲಾಗ್ತಾ ಇದೆ. ಈ ಕೇಸ್ ಏನಾದ್ರೂ ಸಾಬೀತಾದ್ರೆ ಕನಿಷ್ಠ 3 ವರ್ಷ ಜೈಲೂಟದ ರುಚಿ ನೋಡ್ಲೇಬೇಕು. ಸೆಕ್ಷನ್ 143 ಕಾನೂನು ಬಾಹಿರ ಸಭೆ, 6 ತಿಂಗಳು ಜೈಲು. ಸೆಕ್ಷನ್ 147 ಗಲಭೆ, 2 ವರ್ಷ ಜೈಲು. ಇನ್ನು ಈ ಡಿ ಗ್ಯಾಂಗ್ ಆರೋಪಿಗಳ ವಿರುದ್ಧ ಕಾನೂನು ಬಾಹಿರ ಸಭೆ ಮಾಡಿರುವ ಹಾಗೂ ಗಲಭೆ ಸೃಷ್ಟಿಸಿರುವಂತಹ ಸೆಕ್ಷನ್ಗಳನ್ನ ಕೂಡ ಪೊಲೀಸರು ದಾಖಲಿಸಿದ್ದಾರೆ. ಈ ಸೆಕ್ಷನ್ಗಳು ಕೂಡ ಪರಪ್ಪನ ಅಗ್ರಹಾರಕ್ಕೆ ದಾರಿ ತೋರಿಸೋ ಸೆಕ್ಷನ್ಗಳೇ ಆಗಿವೆ.
ಸೆಕ್ಷನ್ 148 ಮಾರಕ ಆಯುಧಗಳ ಬಳಕೆ, ಇದಕ್ಕೆ 3 ವರ್ಷ ಜೈಲಾಗುತ್ತೆ. ಇನ್ನು ಸೆಕ್ಷನ್ 149 ಗುಂಪು ಸೇರಿ ಹಲ್ಲೆ, ಇದಕ್ಕೆ ಜೀವಾವಧಿ ಶಿಕ್ಷೆ ಆಗುತ್ತೆ. ಇನ್ನು ರೇಣುಕಾ ಸ್ವಾಮಿ ಮೇಲೆ ಮಾರಕಾಸ್ತ್ರಗಳಿಂದ ಹಲ್ಲೆ ಮಾಡಿರುವಂತಹ ಹತ್ಯೆ ಮಾಡಿರೋ ಆರೋಪದ ಅಡಿಯಲ್ಲಿ ಡಿ ಅಂಡ್ ಗ್ಯಾಂಗ್ ಮೇಲೆ ಸೆಕ್ಷನ್ 148 ಕೂಡ ದಾಖಲಾಗಿದೆ. ಇದು ಸಾಬೀತಾದ್ರೆ ಕನಿಷ್ಠ 3 ವರ್ಷ ಜೈಲುವಾಸ ಫಿಕ್ಸ್ ಎನ್ನುತ್ತೆ ಐಪಿಸಿ ಪುಸ್ತಕ. ಜೊತೆಗೆ ಗುಂಪು ಸೇರಿ ರೇಣುಕಾ ಸ್ವಾಮಿ ಮೇಲೆ ಹಲ್ಲೆ ಮಾಡಿರೋದ್ರಿಂದ ಸೆಕ್ಷನ್ 149 ಅನ್ನ ಕೂಡ ಪೊಲೀಸರು ದಾಖಲಿಸಿದ್ದಾರೆ. ಈ 10 ಸೆಕ್ಷನ್ಗಳನ್ನ ಕೋರ್ಟ್ನಲ್ಲಿ ಸಾಬೀತು ಮಾಡೋದಕ್ಕೆ ಬೇಕಾದಂತಹ ಎವಿಡೆನ್ಸ್ಗಳು ಪೊಲೀಸರ ಹತ್ರ ಇವೆ ಅಂತ ಹೇಳಲಾಗ್ತಾ ಇದೆ. ಒಂದು ಕಡೆ ಟೆಕ್ನಿಕಲ್ ಎವಿಡೆನ್ಸ್ಗಳು ರೇಣುಕಾಸ್ವಾಮಿ ಹತ್ಯೆ ಕೇಸ್ಗೆ ಬಲ ತಂದು ಕೊಡ್ತಾ ಇದ್ರೆ, ಇನ್ನೊಂದು ಕಡೆ ವೈಜ್ಞಾನಿಕ ಸಾಕ್ಷಿಗಳು ಪ್ರಕರಣವನ್ನ ಸ್ಟ್ರಾಂಗ್ ಮಾಡಬಹುದು. ಆ ನಿಟ್ಟಿನಲ್ಲಿ ಪೊಲೀಸರು ಈಗಾಗಲೇ ಕಾರ್ಯಾರಂಭವನ್ನು ಕೂಡ ಮಾಡಿದ್ದಾರೆ. ಆ ಬಗ್ಗೆ ಸ್ಪೆಷಲ್ ರಿಪೋರ್ಟ್ ನಿಮ್ಮ ಮುಂದೆ. ದರ್ಶನ್ ಪವಿತ್ರ ಸೇರಿ 9 ಆರೋಪಿಗಳ ಡಿಎನ್ಎ ಟೆಸ್ಟ್, ವೈಜ್ಞಾನಿಕ ಪುರಾವೆ ಸಂಗ್ರಹಿಸಲು ಮುಂದಾದ ಕಾಕಿ. ದರ್ಶನ್ ಅಂಡ್ ಪಟಾಲಂ ವಿರುದ್ಧ ಈಗಾಗಲೇ ಸಾಕಷ್ಟು ಸಾಕ್ಷ್ಯಾಧಾರಗಳು ಪೊಲೀಸರಿಗೆ ಲಭಿಸಿದೆ. ಆದ್ರೆ ಕೇಸನ್ನ ಸರ್ವ ದಿಕ್ಕಿನಿಂದಾನು ಇನ್ನಷ್ಟು ಸ್ಟ್ರಾಂಗ್ ಮಾಡೋ ನಿಟ್ಟಿನಲ್ಲಿ ಇನ್ನೊಂದು ಹೆಜ್ಜೆಯನ್ನ ಮುಂದಿಟ್ಟಿದೆ ದಕ್ಷ ಕಾಕಿ ಪಡೆ. ದರ್ಶನ್ ಗ್ಯಾಂಗ್ ವಿರುದ್ಧ ಬರೀ ಟೆಕ್ನಿಕಲ್ ಎವಿಡೆನ್ಸ್ಗಳಷ್ಟೇ ಅಲ್ಲದೆ ವೈಜ್ಞಾನಿಕ ಪುರಾವೆಗಳನ್ನು ಕೂಡ ಸಂಗ್ರಹಿಸೋದಕ್ಕೆ ಪೊಲೀಸರೀಗ ಮುಂದಾಗಿದ್ದಾರೆ. ರೇಣುಕಾಸ್ವಾಮಿ ಕೊಲೆ ಆರೋಪಿಗಳಿಗೆ ಡಿಎನ್ಎ ಟೆಸ್ಟ್ ಅನ್ನ ಮಾಡಿಸಲಾಗಿದೆ. ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ನಿನ್ನೆ ದರ್ಶನ್ ಅಂಡ್ ಗ್ಯಾಂಗ್ ಅನ್ನ ವಿಕ್ಟೋರಿಯಾ ಆಸ್ಪತ್ರೆಗೆ ಕರೆದೊಯ್ದು ಮೆಡಿಕಲ್ ಟೆಸ್ಟ್ ಅನ್ನ ಮಾಡಿಸಲಾಗಿದೆ. ಪ್ರಮುಖವಾಗಿ ದರ್ಶನ್, ಪವಿತ್ರ ಗೌಡ ಸೇರಿದಂತೆ ಎಲ್ಲ ಆರೋಪಿಗಳ ಡಿಎನ್ಎ ಟೆಸ್ಟ್ ಅನ್ನ ಮಾಡಿಸಲಾಗಿದೆ. ಕೃತ್ಯ ನಡೆದಂತಹ ಸ್ಥಳದಲ್ಲಿ ಆರೋಪಿಗಳ ಕೂದಲು, ಉಗುರು ಈ ಮಾದರಿಯನ್ನು ಸಂಗ್ರಹ ಮಾಡಲಾಗಿದೆ. ಅವರ ರಕ್ತದ ಕಲೆಗಳನ್ನು ಸಹ ಸಂಗ್ರಹ ಮಾಡಲಾಗಿದೆ. ಹೀಗಾಗಿ ಆರೋಪಿಗಳನ್ನು ನಿನ್ನೆ ವಿಕ್ಟೋರಿಯಾ ಆಸ್ಪತ್ರೆಗೆ ಕರೆದೊಯ್ದು ಅಲ್ಲಿ ಇವರ ಕೂದಲು ಮತ್ತು ರಕ್ತದ ಕಣ ಇವೆಲ್ಲವನ್ನು ಕೂಡ ಪಡೆದುಕೊಳ್ಳಲಾಗಿದೆ. ಘಟನಾ ಸ್ಥಳದಲ್ಲಿ ಕೊಲೆಯಾದಂತಹ ಶೆಡ್ನಲ್ಲಿ ಸಿಕ್ಕಂತಹ ಕೂದಲು, ರಕ್ತದ ಕಣಕ್ಕೆ ಇವರ ಒರಿಜಿನಲ್ ಕೂದಲು ಮತ್ತು ರಕ್ತವನ್ನು ಹೋಲಿಕೆ ಮಾಡಿ DNA ಟೆಸ್ಟನ್ನು ಮಾಡಲಾಗಿದೆ. ಈ ರಿಪೋರ್ಟ್ ಬರೋದಕ್ಕೆ ಬಹುಶಃ 1 ವಾರ ಹಿಡಿಯಬಹುದು. ಹೀಗಾಗಿ DNA ಟೆಸ್ಟ್ನಲ್ಲಿ ಕೃತ್ಯದ ಸ್ಥಳದಲ್ಲಿ ಇವರು ಇದ್ದರು, ಇವರದ್ದೇ ಉಗುರು, ಕೂದಲು ಎಲ್ಲ ಸಾಬೀತಾಗಿದೆ ಅನ್ನೋ ಹಿನ್ನೆಲೆಯಲ್ಲಿ ಇದೀಗ DNA ಟೆಸ್ಟ್ಗೆ ಪೊಲೀಸರು ಮೊರೆ ಹೋಗಿದ್ದಾರೆ. ಹೌದು, ದರ್ಶನ್, ಪವಿತ್ರ ಗೌಡ ಸೇರಿದಂತೆ ರೇಣುಕಾ ಹತ್ಯೆಯಲ್ಲಿ ಭಾಗಿಯಾಗಿದ್ದಾರೆ ಅಂತ ಹೇಳಲಾಗ್ತಾ ಇರುವಂತಹ ಇನ್ನೂ 9 ಆರೋಪಿಗಳ DNA ಟೆಸ್ಟ್ ಮಾಡಿಸೋದಕ್ಕೆ ಮುಂದಾಗಿದೆ ಕಾಕಿ ಪಡೆ. ಈಗಾಗಲೇ ಈ ಎಲ್ಲಾ ಆರೋಪಿಗಳ ರಕ್ತ ಹಾಗೂ ಕೂದಲು ಸ್ಯಾಂಪಲ್ ಅನ್ನ ಸಂಗ್ರಹಿಸಿ ವಿಧಿವಿಜ್ಞಾನ ಪ್ರಯೋಗಾಲಯಕ್ಕೆ ಕಳುಹಿಸಲಾಗಿದೆ. ಫಾರೆನ್ಸಿಕ್ ಲ್ಯಾಬ್ ನಿಂದ ರಿಪೋರ್ಟ್ ಬರೋದಕ್ಕೆ ಹೆಚ್ಚು ಕಡಿಮೆ 1 ವಾರ ಬೇಕಾಗಬಹುದು ಅಂತ ಹೇಳಲಾಗ್ತಾ ಇದೆ. ಇನ್ನು ರೇಣುಕಾ ಹತ್ಯೆ ಆರೋಪಿಗಳ DNA ರಿಪೋರ್ಟ್ ಬಂದ್ರೆ ಅದು ಹತ್ಯೆ ಕೇಸಲ್ಲಿ ಡೆವಿಲ್ ನಾಯಕನ ಪಾತ್ರ ಇದೆ ಅನ್ನೋದನ್ನ ಸಾಬೀತು ಮಾಡಿದ್ರೆ ಕೇಸ್ಗೆ ಮತ್ತಷ್ಟು ಬಲ ಬರೋದಂತೂ ಸುಳ್ಳಲ್ಲ. ಏನಿದು DNA ಟೆಸ್ಟ್ ಹೇಗೆ ನಡೆಯುತ್ತೆ? ಬುಧವಾರ ವಿಕ್ಟೋರಿಯಾ ಆಸ್ಪತ್ರೆಯಲ್ಲಿ ದರ್ಶನ್ ಅಂಡ್ ಗ್ಯಾಂಗ್ಗೆ ಮೆಡಿಕಲ್ ಟೆಸ್ಟ್ ಮಾಡಿಸಲಾಗಿತ್ತು. ಆ ನಂತರ ಆರೋಪಿಗಳ ರಕ್ತ ಹಾಗೂ ಕೂದಲಿನ ಸ್ಯಾಂಪಲ್ ಅನ್ನ ಫಾರೆನ್ಸಿಕ್ ಲ್ಯಾಬ್ಗೆ ರವಾನಿಸಲಾಗಿದೆ. ಬರೀ ಸ್ಯಾಂಪಲ್ಗಳನ್ನಷ್ಟೇ ಸಂಗ್ರಹಿಸಿ ಕಳುಹಿಸಿದ್ರೆ ಸಾಕಾಗೋದಿಲ್ಲ. ಕ್ರೈಮ್ ಸೀನ್ ನಲ್ಲಿ ಪೊಲೀಸರಿಗೆ ಸಿಕ್ಕಿರುವಂತಹ ರಕ್ತದ ಕಣಗಳು ಹಾಗೂ ಕೂದಲಿನ ಕಣಗಳನ್ನು ಕೂಡ ಲ್ಯಾಬ್ಗೆ ಕಳುಹಿಸಬೇಕಾಗತ್ತೆ. ಆಗ ವಿಧಿವಿಜ್ಞಾನ ತಜ್ಞರು ಆರೋಪಿಗಳಿಂದ ಸಂಗ್ರಹಿಸಿರುವಂತಹ ಸ್ಯಾಂಪಲ್ ಅನ್ನ ಮತ್ತು ಕೃತ್ಯ ನಡೆದಂತಹ ಸ್ಥಳದಲ್ಲಿ ಸಿಕ್ಕ ರಕ್ತ ಹಾಗೂ ಕೂದಲನ್ನ ವಿವಿಧ ಟೆಸ್ಟ್ಗಳ ಮೂಲಕ ಕಂಪೇರ್ ಮಾಡಿ ನೋಡ್ತಾರೆ. ಇದನ್ನೇ DNA ಟೆಸ್ಟ್ ಅಂತ ಹೇಳಲಾಗುತ್ತೆ. ಒಂದೊಮ್ಮೆ ಆರೋಪಿಗಳಿಂದ ಕಲೆಕ್ಟ್ ಮಾಡಿರುವಂತಹ ಸ್ಯಾಂಪಲ್ಗಳೇನಾದ್ರೂ ಕೃತ್ಯ ನಡೆದಂತಹ ಸ್ಥಳದಲ್ಲಿ ಸಿಕ್ಕ ಸಾಕ್ಷಿಗಳೊಂದಿಗೆ ಹೋಲಿಕೆ ಆದ್ರೆ ಅಪರಾಧದಲ್ಲಿ ಈ ಆರೋಪಿಗಳು ಭಾಗಿಯಾಗಿದ್ದಾರೆ ಅಂತ ಅರ್ಥ. ಈ ವೈಜ್ಞಾನಿಕ ಪುರಾವೆ ನ್ಯಾಯಾಲಯದಲ್ಲಿ ಬಹುಮುಖ್ಯ ಪಾತ್ರವನ್ನ ವಹಿಸುತ್ತೆ. ಇನ್ನು ರೇಣುಕಾಸ್ವಾಮಿಯನ್ನ ಹತ್ಯೆ ಮಾಡಿದಂತಹ ಪಟ್ಟಣಗೆರೆ ಶೆಡ್ನಿಂದ ರಕ್ತದ ಕಣಗಳು ಹಾಗೂ ಕೂದಲನ್ನ ಸಂಗ್ರಹಿಸಿ ಲ್ಯಾಬ್ಗೆ ಕಳುಹಿಸಲಾಗಿದೆ. ಈಗ ಆರೋಪಿಗಳ ರಕ್ತ ಹಾಗೂ ಕೂದಲು ಸ್ಯಾಂಪಲ್ಗಳನ್ನ ಕಳುಹಿಸಿರೋದ್ರಿಂದ ಎರಡನ್ನೂ ಕಂಪೇರ್ ಮಾಡಿ ಯಾವ ರಿಪೋರ್ಟ್ ಅನ್ನ ಫಾರೆನ್ಸಿಕ್ ಎಕ್ಸ್ಪರ್ಟ್ಗಳು ಕೊಡ್ತಾರೋ ಕಾದು ನೋಡಬೇಕಾಗಿದೆ. ಇನ್ನು ಈ DNA ಟೆಸ್ಟ್ ಮೂಲಕ ಕೃತ್ಯದ ಸಂದರ್ಭದಲ್ಲಿ ಆರೋಪಿಗಳು ಡ್ರಗ್ ಸೇವಿಸಿದ್ರ ಅನ್ನೋದನ್ನು ಕೂಡ ಕಂಡುಹಿಡಿಯಬಹುದು. ಹೇರ್ ಟೆಸ್ಟ್ ಮೂಲಕ ಡ್ರಗ್ ಸೇವನೆಯನ್ನ ಪತ್ತೆ ಹಚ್ಚಬಹುದು. ರೇಣುಕಾ ಹತ್ಯೆ ವೇಳೆ ಡ್ರಗ್ ಸೇವನೆ ಮಾಡಲಾಗಿತ್ತು ಅನ್ನೋ ವರದಿ ಬಂದ್ರಂತೂ ಡಿ ಅಂಡ್ ಗ್ಯಾಂಗ್ ನ ಸಂಕಷ್ಟ ಇನ್ನಷ್ಟು ತಾರಕಕ್ಕೆ ಹೋಗುವುದು ಗ್ಯಾರಂಟಿ. ನಟ ದರ್ಶನ್ ರನ್ನ ಮತ್ತೆ ಪೊಲೀಸ್ ವಶಕ್ಕೆ ಕೊಟ್ಟು ಕೋರ್ಟ್ ಆದೇಶಿಸಿದೆ. ಪೊಲೀಸ್ ವಶದಲ್ಲಿದ್ದ 14 ಆರೋಪಿಗಳ ಪೈಕಿ 4ರನ್ನ ಪೊಲೀಸ್ ಕಸ್ಟಡಿಗೆ ಕೊಟ್ಟಿದ್ರೆ ಉಳಿದವರನ್ನ ಪರಪ್ಪನ ಅಗ್ರಹಾರಕ್ಕೆ ಕಳಿಸಲಾಗಿದೆ. ಆ ಬಗ್ಗೆ ರಿಪೋರ್ಟ್ ನಿಮ್ಮ ಮುಂದೆ. ಅನ್ನಪೂರ್ಣೇಶ್ವರಿ ನಗರ ಠಾಣೆ ಕಡೆ ದರ್ಶನ್, ಪರಪ್ಪನ ಅಗ್ರಹಾರದ ಕಡೆ ಪವಿತ್ರ ಗೌಡ, ಮತ್ತೆ 4 ಆರೋಪಿಗಳು ಪೊಲೀಸ್ ಕಸ್ಟಡಿ. ಉಳಿದ ಆರೋಪಿಗಳಿಗೆ ನ್ಯಾಯಾಂಗ ಬಂಧನ. ಡಿ ಗ್ಯಾಂಗ್ ನಾಯಕ ದರ್ಶನ್ಗೆ ಪೊಲೀಸ್ ಕಸ್ಟಡಿಯಿಂದ ವಿನಾಯಿತಿ ಸಿಗುವಂತೆ ಕಾಣ್ತಾ ಇಲ್ಲ.
ರೇಣುಕಾಸ್ವಾಮಿ ಹತ್ಯೆ ಕೇಸ್ನಲ್ಲಿ ಅಂಧರಾಗಿರುವ ದರ್ಶನ್ರನ್ನ 3ನೇ ಬಾರಿಯೂ ಕೋರ್ಟ್ ಪೊಲೀಸರ ವಶಕ್ಕೆ ಒಪ್ಪಿಸಿದೆ. ಅಷ್ಟೇ ಅಲ್ಲ, ಡಿ ಗ್ಯಾಂಗ್ನ ಇನ್ನೂ 3 ಆರೋಪಿಗಳನ್ನ ನ್ಯಾಯಾಲಯ ಪೊಲೀಸ್ ಕಸ್ಟಡಿಗೆ ಕೊಟ್ಟು ಆದೇಶಿಸಿದೆ. ಈ 4 ಆರೋಪಿಗಳನ್ನ ಮತ್ತೆ ಕಸ್ಟಡಿಗೆ ಕೇಳಿ ಪೊಲೀಸರು ರಿಮಾಂಡ್ ಅರ್ಜಿಯನ್ನ ಸಲ್ಲಿಸಿದ್ರು. ನ್ಯಾಯಾಲಯದಲ್ಲಿ ಅದರ ಆಧಾರದ ಮೇಲೆನೇ ಎಸ್ಪಿಪಿ ಪ್ರಸನ್ನಕುಮಾರ್ ವಾದವನ್ನ ಮಂಡಿಸಿದ್ರು. ಅವರ ವಾದವನ್ನ ಮನ್ನಿಸಿದ ಕೋರ್ಟ್ ದರ್ಶನ್ ಸೇರಿದಂತೆ 4 ಆರೋಪಿಗಳನ್ನ ಮತ್ತೆ 2 ದಿನ ಪೊಲೀಸ್ ಕಸ್ಟಡಿಗೆ ಕೊಟ್ಟಿದೆ. ಇನ್ನು ಪ್ರಕರಣದ ಅಕ್ಯೂಸ್ ನಂಬರ್ 1 ಪವಿತ್ರ ಗೌಡರನ್ನ ಕೋರ್ಟ್ ನ್ಯಾಯಾಂಗ ಬಂಧನಕ್ಕೆ ಕೊಟ್ಟಿದೆ. ಅಷ್ಟೇ ಅಲ್ಲ, ಇನ್ನುಳಿದ 9 ಆರೋಪಿಗಳನ್ನ ನ್ಯಾಯಾಂಗ ಬಂಧನಕ್ಕೆ ನೀಡಿ ಆದೇಶಿಸಿದ್ದಾರೆ ನ್ಯಾಯಾಧೀಶರು. ಆ ಮೂಲಕ ಪವಿತ್ರ ಗೌಡ ಸೇರಿ ಡಿ ಗ್ಯಾಂಗ್ನ ಉಳಿದ ಆರೋಪಿಗಳಿಗೆ ಪರಪ್ಪನ ಅಗ್ರಹಾರಕ್ಕೆ ಶಿಫ್ಟ್ ಆಗಬೇಕಾದ ಅನಿವಾರ್ಯತೆ ಇದೆ. ಪವಿತ್ರ ಗೌಡ ಸೇರಿ ಉಳಿದ ಆರೋಪಿಗಳ ವಿಚಾರಣೆ ಪೂರ್ಣವಾಗಿರುವುದರಿಂದ ಅವರನ್ನ ಪೊಲೀಸ್ ಕಸ್ಟಡಿಗೆ ಕೇಳಿರಲಿಲ್ಲ. ಆದರೆ ದರ್ಶನ್ ಸೇರಿದಂತೆ 4 ಆರೋಪಿಗಳನ್ನ ಹೆಚ್ಚಿನ ವಿಚಾರಣೆ ಮಾಡುವುದರಿಂದ ಪುನಃ ಪೊಲೀಸ್ ಕಸ್ಟಡಿಗೆ ಕೇಳಲಾಗಿತ್ತು. ಇದನ್ನ ಮನ್ನಿಸಿರುವಂತಹ ಕೋರ್ಟ್ A1 ಪವಿತ್ರ ಗೌಡ ಸೇರಿ ಉಳಿದ ಆರೋಪಿಗಳನ್ನ ನ್ಯಾಯಾಂಗ ಬಂಧನಕ್ಕೆ ಕೊಟ್ಟಿದ್ರೆ A2 ದರ್ಶನ್ ಸೇರಿದಂತೆ 4 ಆರೋಪಿಗಳನ್ನ ಪೊಲೀಸ್ ಕಸ್ಟಡಿಗೆ ಕೊಡಲಾಗಿದೆ. ಕಳೆದ 8 ದಿನಗಳಲ್ಲಿ 10 ಹಲವಾರು ಅಚ್ಚರಿಯ ತಿರುವುಗಳನ್ನ ರೇಣುಕಾ ಹತ್ಯೆ ಕೇಸ್ ಪಡೆದುಕೊಂಡಿದೆ. ಈಗ ದರ್ಶನ್ ಸೇರಿ 4 ಆರೋಪಿಗಳನ್ನ ಮತ್ತೆ 2 ದಿನ ಪೊಲೀಸ್ ಕಸ್ಟಡಿಗೆ ಕೊಟ್ಟಿರುವುದರಿಂದ ಮುಂದೆ ಮತ್ಯಾವ ಅನಿರೀಕ್ಷಿತ ಕುಕೃತ್ಯಗಳು ವಿಚಾರಣೆಯಲ್ಲಿ ಬಯಲಿಗೆ ಬರುತ್ತೋ ಕಾದ್ ನೋಡಬೇಕು. ಇದಾಗಿತ್ತು ಈ ಹೊತ್ತಿನ ವಿಶೇಷ. ನೆನಪಲ್ಲಿ ನ್ಯೂಸ್ ಅಂದ್ರೆ ಪಬ್ಲಿಕ್ ಟಿವಿ.